ನಮಸ್ಕಾರಗಳು. ನಾನು ಸಂವಿಧಾ. ನಿಮಗೆ ನಾನು ಇವತ್ತು ಈಕೋ ಫ್ರೆಂಡ್ಲಿ ಗಣೇಶ ಮಾಡೋದನ್ನು ಹೇಳ್ಕೊಡ್ತೀನಿ. ಇದಕ್ಕೆ ಅರಿಶಿನ ಪುಡಿ ಹಾಗೂ ಗೋಧಿ ಹಿಟ್ಟನ್ನು ಎಣ್ಣೆ ಜೊತೆಗೆ ಕಲಸಬೇಕು. ಇದು ಚಪಾತಿ ಹಿಟ್ಟಿನ ಹದದಲ್ಲಿ ಇರಬೇಕು. ತಟ್ಟೆಗಳಲ್ಲಿ ಒಂದಿಷ್ಟು ಉಂಡೆ ಮಾಡ್ಕೊಂಡಿದ್ದೀನಿ. ಡಿವೈಡ್ ಕೂಡ ಮಾಡ್ಕೊಂಡಿದ್ದೀನಿ. ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ನಾನು ನಿಮಗೆ ಒಂದು ಪಿಕ್ಚರ್ ಬಿಡಿಸಿ ತೋರಿಸ್ತಾ ಇದ್ದೀನಿ, ಕೂಡ ನಂಬರ್ ಮಾಡಿದ್ದೀನಿ. ಇದು ಒಂದು ದೊಡ್ಡ ಉಂಡೆ, ಇದಕ್ಕಿಂತ ಚಿಕ್ಕದಾದ 2 ಉಂಡೆಗಳು, ಇದಕ್ಕಿಂತ ಚಿಕ್ಕದಾದ 2 ಉಂಡೆಗಳು, ಇದಕ್ಕಿಂತ ಚಿಕ್ಕದಾದ 2 ಉಂಡೆಗಳು, ಇದಕ್ಕಿಂತ ಚಿಕ್ಕದಾದ 1 ಉಂಡೆ, ಇದಕ್ಕಿಂತ ಚಿಕ್ಕದಾದ 2 ಉಂಡೆಗಳು. ಟೋಟಲಿ 10 ಉಂಡೆಗಳು ಇರಬೇಕು. ನಿಮಗೆ ಈಸಿ ಆಗಬೇಕು ಅಂತ ನಾನು ನಿಮಗೆ ನಂಬರ್ಸ್ ಹಾಕಿದ್ದೀನಿ. 1 2 3 4 5 6 7 8 9 10 ಉಂಡೆಗಳು. ಇವಾಗ ಈ ಉಂಡೆಗಳಲ್ಲಿ ಅಕಾರ್ಡಿಂಗ್ ಟು ನಂಬರ್ ಗಣೇಶ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಸೆಕೆಂಡ್ ಉಂಡೆ ಇದೆಯಲ್ಲ, ಈ ಉಂಡೆ ತಗೊಂಡು ಗಣೇಶನ ಬೇಸ್ ಮಾಡಬೇಕು. ನೆಕ್ಸ್ಟ್ ಈ ಥರ್ಡ್ ಉಂಡೆ ಇದೆಯಲ್ಲ, ಈ ಉಂಡೆ ಗಣೇಶನ ತಲೆ ಮಾಡುವುದಕ್ಕೆ. ನೆಕ್ಸ್ಟ್ ಈ ದೊಡ್ಡ ಉಂಡೆ ಇದೆಯಲ್ವಾ, ನಾನು ನಂಬರ್ 1 ಅಂತ ಹಾಕಿದ್ದೀನಿ ನೋಡಿ, ಈ ಉಂಡೆ ಗಣೇಶನ ದೇಹ ಮಾಡುವುದಕ್ಕೆ. ನೆಕ್ಸ್ಟ್ ಈ 4th ಹಾಗೂ 5th ಉಂಡೆಗಳಿದಾವಲ್ಲ, ಈ ಉಂಡೆಗಳು ಗಣೇಶನ ಕಾಲು ಮಾಡುವುದಕ್ಕೆ. ಈ 6th ಹಾಗೂ 7th ಉಂಡೆಗಳಿದಾವಲ್ಲ, ಈ ಉಂಡೆಗಳು ಗಣೇಶನ ಕೈ ಮಾಡುವುದಕ್ಕೆ. ಈ 9th ಹಾಗೂ 10th ಉಂಡೆಗಳಿದಾವಲ್ಲ, ಈ ಉಂಡೆಗಳು ಗಣೇಶನ ಕಿವಿ ಮಾಡುವುದಕ್ಕೆ. ಈ 8th ಉಂಡೆ ಇದೆಯಲ್ಲ, ಈ ಉಂಡೆ ಗಣೇಶನ ಟ್ರಂಕ್ ಮಾಡುವುದಕ್ಕೆ. ಗಣೇಶನ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಇವಾಗ 2ನೇ ಉಂಡೆ ತಗೊಂಡು ಬೇಸ್ ಮಾಡಬೇಕು. ನೆಕ್ಸ್ಟ್ ಇವಾಗ ನಾನು ಹೇಳಿದ್ನಲ್ವ, ಫಸ್ಟ್ ಉಂಡೆ ದೊಡ್ಡ ಉಂಡೆ, ಅದನ್ನ ಓವಲ್ ಶೇಪಲ್ಲಿ ಗಣೇಶ ಬಾಡಿ ಮಾಡೋಕ್ಕೆ ಯೂಸ್ ಮಾಡ್ಕೋಬೇಕು. ಇವಾಗ ಅದನ್ನ ಬೇಸ್ ಮೇಲೆ ಪ್ಲೇಸ್ ಮಾಡಬೇಕು. ನೆಕ್ಸ್ಟ್ 4th ಹಾಗೂ 5th ಉಂಡೆಗಳನ್ನು ನಾವು ಇವಾಗ ಅದನ್ನ ಲೆಗ್ಸ್ ಮಾಡೋಕ್ಕೆ ಯೂಸ್ ಮಾಡಬೇಕು. ಸಿಲಿಂಡರ್ ಥರ ಮಾಡಬೇಕು, ಸ್ವಲ್ಪ ಲಾಂಗ್ ಆಗಿರಬೇಕು. ನೆಕ್ಸ್ಟ್ 6th ಹಾಗೂ 7th ಉಂಡೆಗಳನ್ನು ಯೂಸ್ ಮಾಡಿಕೊಂಡು ಕೈಗಳು ಮಾಡಬೇಕು. ಅದು ಸಿಲಿಂಡರ್ ಶೇಪಲ್ಲಿ ಇರಬೇಕು, ಆದರೆ ಕಾಲಕ್ಕಿಂತ ಸ್ವಲ್ಪ ಸಣ್ಣಗಿರಬೇಕು. ಇವಾಗ ಆ ಹ್ಯಾಂಡ್ಸ್ಗಳನ್ನು ವಿ ಶೇಪಲ್ಲಿ ಬೆಂಡ್ ಮಾಡ್ಕೋಬೇಕು. ಇವಾಗ ಕಾಲುಗಳನ್ನು ತಗೊಂಡು ಸ್ವಲ್ಪ ಲಾಂಗ್ ಮಾಡಬೇಕು. ಇದನ್ನು ಅದರ ಟೋಸಿಗೆ ಫ್ಲ್ಯಾಟ್ ಮಾಡಿಬಿಟ್ಟು ಶೇಪ್ ಕೊಡಬೇಕು. ಶೇಪ್ ಕೊಡಿಬಿಟ್ಟು ಆ ಟೋಸ್ ಹೀಗೆ ಕುತ್ಕೊಳ್ಳೋ ಜಾಗದಲ್ಲಿ ಅದನ್ನ ಬೆಂಡ್ ಮಾಡಬೇಕು. ಈ ಕಾಲುಗಳು ಇವಾಗ ಅಟ್ಯಾಚ್ ಮಾಡಬೇಕು ಬಾಡಿಗೆ. ನೋಡಿ, ಅಟ್ಯಾಚ್ ಮಾಡಿದ್ದೀನಿ. ಈ ಥರ ಮಾಡಬೇಕು. ಮತ್ತು ಕಾಲಿಗೆ ಹೀಗೆ ಪೊಸಿಷನಲ್ಲಿ ಕೂತ್ಕೊಳ್ಳೋಂಗೆ ಮಾಡಬೇಕು. ನೆಕ್ಸ್ಟ್ ಈ ಕೈಗಳನ್ನು ತಗೊಂಡು ಜಾಯಿನ್ ಮಾಡಬೇಕು. ಹ್ಯಾಂಡ್ಸ್ಗಳು ಜಾಯಿನ್ ಮಾಡಾದಮೇಲೆ ಇವಾಗ ಒಂದು ಕೈನ ಸ್ಟ್ರೈಟಾಗಿ ಹಿಂಗೆ ಇಟ್ಕೊಳೋದು, ಮತ್ತು ಇನ್ನೊಂದು ಕೈ ಲಡ್ಡು ಹಿಡ್ಕೊಳಂಗೆ ಮಾಡಬೇಕು. ಒಂದು ಕೈ
ಆಶೀರ್ವಾದ ಮಾಡೋ ಥರ ಇಟ್ಕೋಬೇಕು. ಇವಾಗ ಲಡ್ಡು ಮಾಡ್ತಾಯಿದ್ದೀನಿ. ಲಡ್ಡು ತಗೊಂಡು ಹ್ಯಾಂಡ್ಸಲ್ಲಿ ಪ್ಲೇಸ್ ಮಾಡಬೇಕು. ಈ ಹ್ಯಾಂಡ್ಸ್ನ ನಾವು ಲಡ್ಡು ಹಿಡ್ಕೊಂಡಾಗ ಫ್ಲ್ಯಾಟಾಗಿ ಮಾಡಬಾರ್ದು, ಸ್ವಲ್ಪ ಬೌಲ್ ಶೇಪಲ್ಲಿ ಮಾಡಬೇಕು. ಆವಾಗ ಲಡ್ಡು ಹಿಡ್ಕೊತಿದ್ದಾನೆ ಅಂತ ತೋರಿಸುತ್ತೆ. ಇವಾಗ ನಾವು ಥರ್ಡ್ ಬಾಲ್ ತಗೊಂಡು ಅದನ್ನ ಹೆಡ್ ಅಂತ ಯೂಸ್ ಮಾಡ್ತಾಯಿದ್ದೀವಿ. ಅದನ್ನು ಬಾಡಿ ಮೇಲೆ ಪ್ಲೇಸ್ ಮಾಡಬೇಕು. ನೆಕ್ಸ್ಟ್ ನಾನಿವಾಗ 8th ಬಾಲ್ನ ತೊಗೊತಾ ಇದ್ದೀನಿ. ಅದನ್ನ ಒಂದು ಕಡೆ ತಿನ್ನಾಗಿ ಮಾಡಬೇಕು, ಇನ್ನೊಂದು ಕಡೆ ಫ್ಯಾಟ್ ಆಗಿರಬೇಕು. ಹೋಗ್ತಾ 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 ಸ್ವಲ್ಪ ತಿನ್ ಮಾಡಬೇಕು. ಆವಾಗ ಟ್ರಂಕ್ ಅಂತ ಗೊತ್ತಾಗುತ್ತೆ. ಅಂದರೆ ಕ್ಯಾರೆಟ್ ಶೇಪ್ ಥರ ತಗೊಬರಬೇಕು. ಕ್ಯಾರೆಟ್ ಶೇಪ್ ಆದಮೇಲೆ ಅದು ಫೇಸಿಗೆ ಅಟ್ಯಾಚ್ ಮಾಡಬೇಕು. ಕೂಡ ಆ ಟ್ರಂಕ್ ಪಾರ್ಟ್ ಫೇಸಿಗೆ ಸ್ಮೂತ್ ಮಾಡಬೇಕು. ಆವಾಗ ಟ್ರಂಕ್ ರಿಯಲಾಗಿ ಮುಖದಿಂದ ಬರ್ತಾ ಇದೆ ಅಂತ ಕಾಣಿಸುತ್ತೆ. ಇವಾಗ ನೆಕ್ಸ್ಟ್ 9th ಆ್ಯಂಡ್ 10th ಬಾಲ್ ತಗೊಂಡು ಇವಾಗ ಕಿವಿ ಮಾಡಬೇಕು. ಕಿವಿ ಫ್ಲ್ಯಾಟಾಗಿರಬೇಕು ಮತ್ತು ರೌಂಡಾಗಿರಬೇಕು. ಅದನ್ನು ಕಿವಿಗೆ ಸ್ವಲ್ಪ ಹೀಗೆ ಬೆಂಡ್ ಮಾಡಿಬಿಟ್ಟು ಅಟ್ಯಾಚ್ ಮಾಡಬೇಕು. ಹೆಡ್ ಬಿಹೈಂಡ್ ಅಟ್ಯಾಚ್ ಮಾಡಬೇಕು. ಆವಾಗ ಇಯರ್ಸ್ ಥರ ಕಾಣಿಸುತ್ತೆ. ಇವಾಗ ನಾವು ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸಿಗೆ ಹೆಂಗೆ ಶೇಪ್ ಮಾಡ್ಕೊಂಡ್ವಲ್ಲ ಸಿಲಿಂಡರ್, ಅವು ಎರಡಕ್ಕಿಂತ ಸ್ವಲ್ಪ ಸಣ್ಣಗೆ ಮಾಡಿಕೊಂಡು ಕ್ರೌನ್ ಮಾಡ್ತಾಯಿದ್ದೀವಿ. ಅದೇ ಥರ 2 ಪೀಸ್ ಮಾಡಿಕೊಂಡು ಒಂದ್ರ ಮೇಲೆ ಒಂದು ಇಟ್ಕೊಳ್ಬೇಕು. ಅದ್ರ ಮೇಲೆ ಒಂದು ಪುಟಾಣಿ ಬಾಲ್ ಇಡಬೇಕು. ಈ ಕ್ರೌನ್ ಮಾಡೋದಕ್ಕೆ ನಾವು ಲೆಫ್ಟ್ ಓವರ್ಸ್ ತಗೋಬೇಕು. ಇದಕ್ಕೆ ಏನು ಬಾಲ್ಸ್ ಬೇಡ. ಇದಕ್ಕೆ ಓನ್ಲಿ ಲೆಫ್ಟ್ ಓವರ್ಸ್ ತೊಗೊಂಡು ಮಾಡಿದ್ರೆ ಆಯಿತು. ಇವಾಗ ನಾವು ಒಂದು ಫ್ಲ್ಯಾಟ್ ಶೇಪ್ ನಾವು ಮಾಡಿಕೊಂಡು ಅದು ಪ್ಲೇಟ್ ಥರ ಮಾಡ್ಕೋಬೇಕು. ನಿಯರ್ಲಿ ಒಂದು 6 or 7 ಲಡ್ಡೂಸ್ನ ಮಾಡಬೇಕು. ಬಿಗ್ ಲಡ್ಡೂಸ್ ಆರ್ ಓಕೆ, ಸ್ಮಾಲ್ ಲಡ್ಡೂಸ್ ಆರ್ ಓಕೆ. ನಮ್ಮ ಗಣೇಶ ಇವಾಗ ರೆಡಿ ಆಯಿತು. ಅದರ ಕಣ್ಗಳಿಗೆ ನಾವು ಸಾಸಿವೆ ಹಾಕಿದ್ದೀವಿ. ಕೂಡ ಅದರ ಹಲ್ಲುಗಳಿಗೆ ನಾವು ಟೂತ್ಪಿಕ್ನ ಕಟ್ ಮಾಡಿಬಿಟ್ಟು ಅಟ್ಯಾಚ್ ಮಾಡಿದ್ದೀವಿ. ನಾವು ಜನಿವಾರ ಹಾಕಿದ್ದೀವಿ. ಆಮೇಲೆ ಕೈಗೆ ಹಾಗೂ ಹಣೆಗೆ ನಾವು ಪೇಂಟ್ ಹಚ್ಚಿದ್ದೀವಿ. ಮತ್ತು ನಾವು ಲಡ್ಡುಗೆ ಅಕ್ಕಿ ಹಿಟ್ಟು ಉದುರಿಸಿದ್ದೀವಿ. ಮತ್ತು ನಾವು ಮೂಷಕ ಮಾಡಿದ್ದೀವಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಧನ್ಯವಾದ. वक्रतुण्ड